ದೀಪ ಇರುತ್ತೆ, ದೀಪ ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ನಾವು ಇಲ್ಲಿ ಫಂಕ್ಷನ್ ನೋಡ್ಬೇಕು, ಇಲ್ಲಿ ಬಿಡಬೇಕು, ಅಲ್ಲಿಂದ ನೋಡೋದು. ಸ್ವಲ್ಪ ಈ ಕಡೆ ಎಲ್ರಿಗೂ ಕೂಡ ಬಹಳ ಇಷ್ಟ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೇಳ್ಕೊಳ್ತೀನಿ. ಪ್ರೈಸ್ ಬೇಕು ಅಂತ ನಾನು ಬರ್ದಿದ್ದಲ್ಲ, ನನ್ನ ಖುಷಿಗೋಸ್ಕರ ನಾನೊಂದು ರಂಗೋಲಿಯನ್ನು ಹಾಕಿರೋದು ಅಂತ ಅಂದ್ಬಿಟ್ಟು ಆ ಮಾತಿಗೆ ಅವ್ರು ಒಂದು ಒಳ್ಳೆ ಪ್ರೈಸ್ ಕೊಡ್ಬೇಕು. ನಮ್ಮ ಮಾವ ಸಪೋರ್ಟ್ ಮಾಡಿದ್ರು, ಸೇರಿ ಮಾಡಿರೋದು. ಈಗ ನಿಮ್ಗೆ ಮನೆ ಮುಂದೆ ರಂಗೋಲೆ ಬಂದಿರೋದಕ್ಕೆ ಇದೊಂದು ಅವಕಾಶ ಸಿಕ್ಕಿ ನೀವು ಬಿಟ್ಟಿದ್ದೀರಲ್ಲ, ಅದ್ರ ಬಗ್ಗೆ ಮಾತಾಡಿ. ಇದನ್ನ ನಮ್ಮನೆಯವರು ಬರಿಬೇಕು ಅಂತ ಹೇಳಿದ್ರು. ಅದನ್ನ ನಮ್ಮ ಮಾವ ಇಲ್ಲ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ರು. ಅದಕ್ಕೆ ಇಲ್ಲ ಸರಿ ಓಕೆ ಎಲ್ರು ಸೇರಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಎಷ್ಟೊತ್ತವರೆಗೂ ಬರೋದ್ರಿ? ಅಂದ್ರೆ ನೈಟು 12:30 ತನಕ ಸ್ಕೆಚ್ ಬಿಡಿಸ್ಕೊಂಡು ಬೆಳಗ್ಗೆ 4 ಗಂಟೆಯಿಂದ 11 ಗಂಟೆವರೆಗೂ ಇದೆ. ಫಸ್ಟ್ ಪ್ರೈಸ್ ಏನ್ ಗೊತ್ತಾ? ಏನಾದ್ರು ಹೇಳಿ, ಗೊತ್ತಿಲ್ಲ. ನಾವು ಪ್ರೈಸ್ಗೋಸ್ಕರ ಬರ್ದಿದ್ದಲ್ಲ. ನಿಮ್ಗೆ ಪ್ರೈಸ್ ಬಂದ್ರೆ ನಾನು ಎತ್ಕೊಂಡು ಹೋಗ್ಲಾ? ಎತ್ಕೊಂಡೋಗಿ ಮೇಡಮ್, ಎತ್ಕೊಂಡೋಗಿ. ಇದೇ ಡೀಲ್ ಆಯ್ತಾ? ಮಧುಬಾಯ್ ಅವರು ಏನಾದ್ರು ಇವತ್ತು ವಿನ್ ಆದ್ರು ಅಂತಂದ್ರೆ ಆ ಪ್ರೈಸ್ ತನಿಷಾ ಕುಪ್ಪಂಡಂಗೆ ಕೊಡ್ಬೇಕು, ಓಕೆನಾ? ನಾನು ಕೇಳ್ತಾನೆ ಇದ್ದೀನಿ, ಒಂದ್ ವಾರದಿಂದ ಬರ್ತಾ ಇದ್ದೀನಿ, ನಮಗ್ ಪ್ರೈಸ್ ಕೊಡ್ತಾ ಇಲ್ಲ ಅಂತ. ಏನ್ ಅನ್ಸುತ್ತೆ ರಂಗೋಲಿ ಸ್ಪರ್ಧೆ ಇವತ್ತು ಮಗ? ಏನ್ ಅನ್ಸುತ್ತೆ ರಂಗೋಲಿ ಸ್ಪರ್ಧೆ ಇವತ್ತು ಮಗ? ನೋಡ್ತಾನೆ ನನಗೆ ಗೊತ್ತಾಗಿತ್ತು. ಅದಕ್ಕೆ ಫಸ್ಟ್ ಟೀ ಮಾಡ್ಕೊಂಡು ಬಂದಿದ್ದೀನಿ. ಅವ್ರು ಪ್ರೈಸ್ ಬಂದು ಅವ್ರು ನನಗೆ ಕೊಡಬೇಕು ಅಂತ. ಸೊ ಫಸ್ಟ್ ಯಾರೆಲ್ಲ ಗೊತ್ತಾಯ್ತಾ ಎಲ್ರಿಗೂ? ಮಧುಬಾಯಿ ಅವರು
ಹಲೋ ಈ ಕಡೆ ನೋಡಿ, ಸ್ವಲ್ಪ ಅವ್ರನ್ನು ಕಾಣಲಿ ಸ್ವಲ್ಪ. ಮನುಷ್ಯ ನಗುತ್ತರ ಕಲಾವಿದನ್ನ ತುಂಬಾ ಪ್ರೀತಿಸ್ತಾರೆ. ಸಾಧ್ಯ ಆಯಿತು ಇಷ್ಟೊಂದು ಹಳ್ಳಿಗಳನ್ನ ತಿರುಗಾಡ್ಲಿಕ್ಕೆ, ಇಷ್ಟೊಂದು ಕಲರ್ಫುಲ್ ಮಾಡ್ಲಿಕ್ಕೆ. ಅಣ್ಣ ಥ್ಯಾಂಕ್ ಯು ಅಣ್ಣ, ಲಘು. ನಾವು ಕಲಾವಿದರೆಲ್ಲ ನಿಮ್ಗೆ ಆಭಾರಿಯಾಗಿರ್ತೀವಿ. ದಯವಿಟ್ಟು ನಮ್ಮ ರವಿಯನ್ನು ಚೆನ್ನಾಗಿ ನೋಡ್ತೀವಿ. ನನ್ನ ಎಲ್ಲ ಸೈಟು ಆದ್ರೆ ಯಾಕೆ ಇವತ್ತು ನಿಮ್ಗೆ ಕೊಡಬೇಕು ಸೈಟು. ಕಣ್ಣಮ್ಮ, ನಿರ್ಮಲ, ಗೌರಮ್ಮ, ರೂಪ, ರತ್ನಮ್ಮ, ಸುಬ್ಬಳಮ್ಮ. ತುಂಬಾ ಚೆನ್ನಾಗಿದ್ದೀರ, ಒಳ್ಳೇದಾಗಲಿ. ನವಾಜ್ ಫೈನಲ್ ಲಾಸ್ಟು ಹೇಳಿ. ಆಮೇಲೆ ಇನ್ನೊಂದು ನಮ್ಮ ರವಿ ಬಾಸ್ ಬಗ್ಗೆ ಒಂದು ಬರ್ದಿದ್ದೀನಿ. ಅಣ್ಣ ಅಣ್ಣ ಮಾಡ್ದೇನೆ ವಿಡಿಯೋ. ಅಣ್ಣ, ಎಲ್ಲಾ ಊರಲ್ಲೂ ಇರುತ್ತೆ ಬಾವಿ ಅಣ್ಣ, ಎಲ್ಲಾ ಊರಲ್ಲೂ ಇರುತ್ತೆ ಬಾವಿ, ಆದ್ರೆ ನಮ್ಮೂರಿಗೆ ದೊಡ್ಡವರು ರವಿ. ರವಿ ಅಂದು ರವಿ ಅಣ್ಣನ ಹೆಸರು ಹೇಳೋ ಅಷ್ಟೊತ್ತಿಗೆ ಒಂದು ಬಾವಿಗೆ ಬಿದ್ದೋಗ್ಬಿಟ್ಟ.